ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಗಾಡಿ. ಸಮ್ಟೈಮ್ಸ್ ನಾವು ಅಂದ್ಕೊಳ್ಳೋ ವಿಚಾರಕ್ಕಿಂತ ಬೇರೆಯವ್ರು ಹೇಳೋ ಮಾತುಗಳೇ ನಮ್ಮ ಮೇಲೆ ತುಂಬ ಜಾಸ್ತಿ ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಯಾಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಬೇಜಾರಾಯಿತು. ಏನಂತ ಹೇಳ್ಕೊಳಕ್ಕೆ ನನಗೆ ಸೀರಿಯಸ್ಲಿ ಬೇಜಾರಾಗ್ತಿದೆ. ಯಾಕೆ ಅಂತ ಗೊತ್ತಿಲ್ಲ. ಏನೋ ಯಾವ ಥರ ಆಯ್ತು ಅಂದರೆ, ಸಮ್ಟೈಮ್ಸ್ ನಾವು ಅನ್ಕೋತಿರ್ತೀವಿ ಏನೋ ಒಂದು ಒಳ್ಳೇದನ್ನು ಮಾಡೋಣ, ಒಳ್ಳೇದನ್ನು ತಿಳಿಸೋಣ ಅಂತೇಳಿ. ನಾನು ಹೇಳ್ತಿರೋದು ನನ್ನ ಕಂಟೆಂಟ್ ಬಗ್ಗೆನೇ ಅಂತ ಹೇಳ್ಬೋದು. ಕಂಟೆಂಟ್ ಕ್ರಿಯೇಷನ್ ವಿಷಯದಲ್ಲಿ ಎಲ್ಲರೂ ಒಂದೊಂದು ರೀತಿಯಲ್ಲಿ ಅವ್ರವ್ರಿಗೆ ಯಾವ ಥರ ಇಷ್ಟ ಆಗುತ್ತೆ, ಅವ್ರವ್ರಿಗೆ ಯಾವ ಥರ ಬರುತ್ತೆ ಆ ಥರ ಕಂಟೆಂಟ್ ಮಾಡ್ತಾರೆ. ಬಟ್ ನಾನು ಯಾವ ರೀತಿ ಮಾಡಬೇಕು ಅಂದ್ಕೊಂಡೆ ಅಂದರೆ, ಜನಗಳಿಗೆ ಅಥವಾ ವ್ಯೂವರ್ಸ್ ಆಡಿಯನ್ಸ್ ಯಾರು ಇರ್ತಾರೆ ಅವರಿಗೆ ಅದು ಹೆಲ್ಪ್ ಆಗಬೇಕು ಅನ್ನೋ ಥರ ನಾನು ಕಂಟೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ನನಗೆ ನನ್ನ ಕಂಟೆಂಟ್ನ ರೆಗ್ಯುಲರಾಗಿ ನೋಡೋ ಒಬ್ಬರೇ ಹೇಳಿದ್ದು, ಏನಕ್ಕೆ ಈ ಥರ ಟೈಮ್ ವೇಸ್ಟ್ ಮಾಡ್ತೀಯಾ, ಯಾರು ನಿನ್ನ ವೀಡಿಯೋಸ್ನ ನೋಡ್ತಾರೆ, ಅವ್ರು ನೋಡಬೇಕು ಅಂದರೆ ಈ ಥರನೇ ಇರಬೇಕು, ಇಲ್ಲ ಆ ಥರ ಇದ್ದರೆ ನೋಡ್ತಾರೆ, ಇಲ್ಲ ಹಾಗಿದ್ರೆ ಯಾವ ಥರ ಅಂತ ನಾನು ಮೆನ್ಷನ್ ಮಾಡಲ್ಲ. ಯಾಕಂದರೆ ಅವ್ರವ್ರ ಪ್ಯಾಷನ್ ಅವ್ರವ್ರ ಇಂಟ್ರೆಸ್ಟ್ ಅವ್ರವ್ರಿಗೆ. ಸೊ ನಾನು ಅಂದ್ಕೊಂಡೆ ಒಳ್ಳೆ ರೀತಿ ಕಂಟೆಂಟ್ ಕೊಡಬೇಕು, ಒಳ್ಳೆ ರೀತಿ ಇದು ಮಾಡಬೇಕು ಅಂತೇಳಿ. ಬಟ್ ಓಕೆ ಫೈನ್, ಅವ್ರು ಹೇಳಿದಾಗ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಬೆಳಗ್ಗೆಯಿಂದ ನಾನು ಹೇಳಿದ್ನಲ್ವ, ಬುಕ್ಸ್ ಅದೇ ಒಂದು ಸೀರೀಸ್ ಥರನೇ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತೇಳಿ. ಯಾಕಂದರೆ ಆ ಬುಕ್ಕು ಲಿಟ್ರಲಿ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುವಂಥ ಬುಕ್ಗಳು. ಸೊ ಈ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಫಸ್ಟ್ ಬುಕ್ ಕೂಡ ಹೌದು, ಸಿಕ್ಕಾಪಟ್ಟೆ ಹೆಲ್ಪ್ ಆಗುವಂಥ ಬುಕ್ಕು. ಈ ರೀತಿ ಅಂದ್ಕೊಂಡೆ. ಅದು ಆ ಒಂದು ಮಾತು ನನಗೆ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ತು. ಹಾಗಾಗಿ ನಾನು ಸ್ವಲ್ಪ ಇದು ಮಾಡಿದೆ. ಬಟ್ ಇದು ನಿಮ್ಮ ಜೊತೆ ಹೇಳ್ಕೊಬೇಕು ಅನ್ನಿಸ್ತು. ನಿಮ್ಗೆಲ್ಲರಿಗೂ ನಾನು ಮಾಡ್ತಿರೋ ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ನನಗೆ ರಿಪ್ಲೈ ಮಾಡಿ. ನೀವು ಓಕೆ ಅಂತ ಹೇಳಿದ್ರೆ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ, ಮಿಸ್ ಮಾಡದೆ ಕಂಟೆಂಟ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.